ರಾಜ್ಯದಲ್ಲಿ ಮೇಘರಾಜನ ಅಬ್ಬರಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ಜಮ್ಮು ಕಾಶ್ಮೀರದ ಬಹುತೇಕ ಎಲ್ಲಾ ಭಾಗಗಳಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬೆರಿಯುತ್ತಿದ್ದಾನೆ. ಮೊದಲೇ ಬೃಹತ್ ಬೆಟ್ಟ ಗುಡ್ಡ ಹಾಗೆ ಕಣಿವೆ ಕಾಣದಷ್ಟು ಕಣಿವೆಗಳಿರುವಂಥದ್ದು, ಇಲ್ಲಿ ಕಂದಕಗಳು ಇರುವಂಥದ್ದು. ಈ ಭೂ ಮೇಲ್ಮೈನ ಮಳೆಯಿಂದಾಗಿ ಹಲವಾರು ಕಡೆ ಭಾರಿ ಅನಾಹುತ ಸಂಭವಿಸ್ತಾ ಇವೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದ್ದು, ಸರ್ಕಾರ ಕೂಡ ಬಿರುಸಿನಿಂದ ರಕ್ಷಣಾ ಕಾರ್ಯವನ್ನ ಕೈಗೊಂಡಿದೆ. ರಸ್ತೆಗಳ ಮೇಲೆ ಮರಗಳು ಉರುಳಿ ಭಾರಿ ಸಮಸ್ಯೆ ಉಂಟಾಗಿತ್ತು. ಸಂಪರ್ಕವೇ ಮುರಿದು ಬಿದ್ದಿದೆ. ಹಲವು ಕಡೆ ವಸತಿ ಪ್ರದೇಶಗಳಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಲಡಾಖ್ ಭಾಗದಲ್ಲಿ ಭಾರಿ ಹಿಮಪಾತ ಉಂಟಾಗ್ತಾ ಇದೆ. ತೀವ್ರ ಹಿಮ ಮಳೆಯಿಂದಾಗಿ ರಸ್ತೆಯಲ್ಲಿ ವಾಹನಗಳ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ. ಇಲ್ಲಿ ಕಣಿವೆ ರಾಜ್ಯದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಳೆದ ಕೆಲವು ದಿನಗಳಿಂದ ವರುಣನ ಆರ್ಭಟ ಹೆಚ್ಚಾಗಿದೆ. ಮಳೆ ನಿಲ್ಲುವಂತೆ ಕಾಣಿಸ್ತಾನೆ ಇಲ್ಲ. ಹಾಗಾಗಿ ಈ ಭಾಗದಲ್ಲಿ ಬೃಹತ್ ಬೆಟ್ಟ ಗುಡ್ಡಗಳು ಹಾಗೆ ಕಣ್ಣಿಗೆ ಕಾಣದಷ್ಟು ಕಣಿವೆಗಳಿರುವಂತಹ ಕಾರಣ ಈ ಭಾಗಗಳಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಜಾಸ್ತಿ, ಈ ಭಾಗಗಳಲ್ಲಿ ಅನಾಹುತಗಳು ಜಾಸ್ತಿ. ಹಾಗಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ರಸ್ತೆಗಳಿಗೆ ಮರಗಳು, ಗುಡ್ಡ ಕುಸಿತವೆಲ್ಲವೂ ಆಗ್ತಾ ಇರುವಂತಹ ಕಾರಣ, ಮರಗಳು ಮುರಿದು ಬೀಳ್ತಿರುವಂತಹ ಕಾರಣ ಸಂಚಾರ ಕೂಡ ಕಡಿತಗೊಂಡಿರುವಂತದ್ದು. ಹಾಗಾಗಿ ಜನಜೀವನ ಈ ಭಾಗದಲ್ಲಿ ಅಸ್ತವ್ಯಸ್ತಗೊಂಡಿದೆ. ಸರ್ಕಾರ ಕೂಡ ಇದಕ್ಕೆ ಬಿರುಸಿನ ರಕ್ಷಣಾ ಕಾರ್ಯಾಚರಣೆ ಕೂಡ ಕೈಗೊಂಡಿರುವಂತದ್ದು. ರಸ್ತೆ ಮೇಲೆ ಬಿದ್ದಿರುವಂತಹ ಮರಗಳನ್ನ ತೆರವುಗೊಳಿಸುವಂತಹ ಕಾರ್ಯವನ್ನು ಕೂಡ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಹಲವು ಕಡೆ ವಸತಿ ಪ್ರದೇಶಗಳಲ್ಲೂ ಕೂಡ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಸಾಮಾನ್ಯ ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ. ಲಡಾಖ್ ಭಾಗದಲ್ಲೂ ಕೂಡ ಈಗ ಹಿಮಪಾತ ಉಂಟಾಗ್ತಾ ಇದೆ. ತೀವ್ರ ಹಿಮ ಮಳೆಯಿಂದಾಗಿ ರಸ್ತೆಯಲ್ಲಿ ವಾಹನಗಳ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ. ದಿನನಿತ್ಯದ ಜೀವನವನ್ನ ನಡೆಸೋದಕ್ಕೆ ಈ ಭಾಗದ ಜನತೆ ಭಾರಿ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತದ್ದು. ಇದೇ ರೀತಿಯಾಗಿ ಮಳೆ ಮುಂದುವರೆದ್ರೆ, ವರುಣನ ಆರ್ಭಟ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಅನಾಹುತಗಳು ಸಂಭವಿಸಬಹುದು ಅನ್ನುವಂತ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಆದರೂ ಕೂಡ ಏನಾದರೂ ಸಮಸ್ಯೆಗಳಾಗುತ್ತಾ, ಭೂಕುಸಿತಗಳು ಹೆಚ್ಚಾಗುತ್ತಾ ಅನ್ನುವಂತ ಆತಂಕ ಈ ಭಾಗದ ಜನರಲ್ಲಿ ಉಂಟಾಗಿರುವಂತದ್ದು. ಅದಕ್ಕೆ ತಕ್ಕಂತೆ ಸಮರ್ಪಕವಾಗಿ ಕಾರ್ಯಾಚರಣೆಗಳು ಕೂಡ ನಡೀತಾ ಇದೆ. ಆದರೂ ಕೂಡ ಏನೂ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಿ ನೀವು ಕೂಡ ಎಲ್ಲವನ್ನ ನೋಡ್ಕೊಳ್ಳಿ ಅಂತ ಹೇಳಿ ಸಾರ್ವಜನಿಕರಿಗೂ ಕೂಡ ಆದೇಶವನ್ನ ನೀಡಲಾಗಿದೆ. ಇದಕ್ಕೆ ತಕ್ಕಂತೆ ಎಲ್ಲಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಸಾರ್ವಜನಿಕರು ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸುತ್ತಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಮಳೆಯೋ ಮಳೆ, ಆಕಾಶಕ್ಕೆ ತೂತು ಬಿದ್ದಂತೆ ವರ್ಷಧಾರೆ ಸುರಿತಾ ಇರುವಂಥದ್ದು. ಹೀಗಾಗಿ ಕಣಿವೆ ನಾಡಿನಲ್ಲಿ ಜಲಧಾರೆ ಮಿತಿ ಮೀರಿದೆ. ಅದರಲ್ಲೂ ಕೂಡ ಜಮ್ಮು ಕಾಶ್ಮೀರದ ಪ್ರಮುಖ ಅಣೆಕಟ್ಟಾದ ಸಲಾಲ್ ಜಲಾಶಯ ತುಂಬಿ ತುಳುಕ್ತಾ ಇದೆ. ಭರ್ತಿಯಾದಂತಹ ಕಾರಣ ಅಣೆಕಟ್ಟಿನಿಂದ ಚೆನಾಬ್ ನದಿಗೆ ನೀರನ್ನ ಬಿಡಲಾಗಿದೆ. ನೀರನ್ನ ಬಿಟ್ಟಂತ ದೃಶ್ಯ ನೋಡುಗರನ್ನ ರೋಮಾಂಚನಗೊಳಿಸ್ತಾ ಇದೆ. ಡ್ಯಾಮಿನ ಎಲ್ಲಾ ಗೇಟುಗಳನ್ನ ತೆರೆದ ಕಾರಣ ಒಮ್ಮೆಲೆ ಧುಮುಕುತ್ತಿರುವಂತಹ ಜೀವಜಲ, ಶಬ್ದ ಮತ್ತು ತಂಗಾಳಿ ಹಿತೆಗೆ ಚೆನಾಬ್ ನದಿಯ ಹರಿವಿನ ರಭಸ ಪ್ರವಾಸಿಗರನ್ನ ಆಹ್ಲಾದಕರಗೊಳಿಸ್ತಾ ಇದೆ.